ಕಟ್ಟಡ ದುರಂತ ಪ್ರಕರಣದಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ರೀತಿಯಾದಂತಹ ಗೋಳಿನ ರೀತಿ ನಮಗೆ ಕಂಡು ಬರ್ತಾ ಇದೆ. ನಾವು ಬೆಳಗ್ಗೆಯಿಂದನೂ ಒಂದು ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ವಿ. ಅಲ್ಲಿ ಪತ್ನಿಯೋರ್ವರು ಬಹಳ ಕಣ್ಣೀರ್ ಹಾಕ್ತಾ ತನ್ನ ಪತಿಗಾಗಿ ಹುಡುಕಾಟ ನಡೆಸ್ತಾ ಇದ್ದಿದ್ದನ್ನ ಗಮನಿಸ್ತಾ ಇದ್ವಿ. ಅವರ ಪತಿ ಕಟ್ಟಡದ ಅವಶೇಷಗಳ ಅಡಿ ಸಿಕ್ಕಾಕೊಂಡಿದ್ದಾರೆ. ನಾನು ಅವರಿಗಾಗಿ ಕಾಯ್ತಾ ಇದ್ದೀನಿ, ಸೊ ಅವರನ್ನ ದಯವಿಟ್ಟು ಹುಡುಕಿಸ್ಕೊಡಿ ಅಂತ ಹೇಳಿ ಅವರು ಕಂಡವರ ಬಳಿ ಅಂಗಲಾಚಿಸ್ತಾ ಇದ್ದಿದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಬಟ್ ಆದ್ರೆ ಅವರು ಕೊನೆಗೂ ಬದುಕುಳಿಯಲೇ ಇಲ್ಲ. ಕಟ್ಟಡ ದುರಂತ ಪ್ರಕರಣದಲ್ಲಿ ಒಂದು ಹೃದಯ ವಿದ್ರಾವಕ ಘಟನೆ ನಡೆದು ಹೋಗಿದೆ. ನಿನ್ನೆ ಪತಿಗಾಗಿ ಜಿಲ್ಲಾಸ್ಪತ್ರೆಯ ಬಳಿ ಹುಡುಕಾಡ್ತಾ ಇದ್ದಂತಹ ಪತ್ನಿಗೆ ಬಹಳ ನಿರಾಸೆ ಉಂಟಾಗಿದೆ. ಕಾರಣ, ಗರ್ಭಿಣಿ ಪತ್ನಿ ತನ್ನ ಪತಿಗಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ರಲ್ಲ, ಆ ಪತಿ ಕೊನೆಗೂ ಬದುಕಿ ಬರಲಿಲ್ಲ. ಪತಿ ಹೆಸರು ಆಶಿತ್ ಹಿರೇಮಠ್ ಅಂತ ಅವರ ಹೆಸರು. ರಾತ್ರಿ ಇಡೀ ಅವರ ಪತ್ನಿ ಜ್ಯೋತಿ ಅವರು ಆ ಘಟನಾ ಸ್ಥಳ, ಅದರ ಜೊತೆಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇತ್ತಲ್ಲ ಆ ಸ್ಥಳ, ಅಲ್ಲೆಲ್ಲ ಹೋಗಿ ಹುಡುಕಾಟವನ್ನ ನಡೆಸ್ತಾ ಇದ್ರು. ನನ್ನ ಪತಿ ನಿನ್ನೆ ಇದೇ ಕಟ್ಟಡದಲ್ಲಿದ್ರು, ಅವರು ಬದುಕಿ ಬರಬಹುದು, ಬದುಕುಳಿಯಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ರು. ಆದ್ರೆ ಆಶಿತ್ ಹಿರೇಮಠ್ ಮೃತಪಟ್ಟಿದ್ದಾರೆ. ಕಟ್ಟಡದ ಅವಶೇಷಗಳ ಅಡಿಯಿಂದ ಹೊರಬಂದಿದ್ದು ಆಶಿತ್ ಹಿರೇಮಠ್ ಅವರ ಮೃತದೇಹ ಮಾತ್ರ ಅನ್ನೋದು ಗೊತ್ತಾಗ್ತಾ ಇದೆ. ಬಹಳ ದುರಂತದ ವಿಚಾರ ಅಂತ ಅಂದ್ರೆ, ಅವ್ರದ್ದು ಪತ್ನಿ ಏನು ಹುಡುಕಾಟವನ್ನು ನಡೆಸ್ತಾ ಇದ್ರಲ್ಲ, ಅವರು ಗರ್ಭಿಣಿ ಪತ್ನಿ ತನ್ನ ಪತಿಯನ್ನ ಇಂಥ ಸಂದರ್ಭದಲ್ಲಿ ಕಳೆದುಕೊಂಡ್ರೆ ಅದೆಂಥ ನೋವು ಅವರಿಗೆ ಉಂಟಾಗಬಹುದು ಅನ್ನೋದನ್ನ ನಾವೊಂದು ಊಹೆ ಮಾಡ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಅದರಲ್ಲೂ ಕೂಡ ತಮ್ಮದಲ್ಲದ ತಪ್ಪಿಗೆ ತಮಗೆ ಅರಿವೇ ಬಾರದಂತೆ ಅವರಿಗೆ ಸಾವು ಬಂದು ಎಗರಿರೋದು. ಈ ಕಾರಣಕ್ಕಾಗಿಯೇ ಆ ಪತ್ನಿ ಬಹಳ ದುಃಖದಲ್ಲಿದ್ರು. ಬಹಳಷ್ಟು ಮಂದಿ ಬದುಕಿ ಹೊರಬರ್ತಾ ಇದ್ರಲ್ಲ, ಆ ಪಟ್ಟಿಯಲ್ಲಿ ತನ್ನ ಪತಿ ಕೂಡ ಇರಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿದ್ರು. ತನ್ನ ಪತಿ ಅಷ್ಟೊಂದು ಕಟ್ಟಡಗಳ ಅವಶೇಷಗಳ ಅಡಿ ಬಿದ್ದಂಥ ಸಂದರ್ಭದಲ್ಲೂ ಕೂಡ ಉಸಿರಾಡ್ತಾ ಇರಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿದ್ರು. ಚಿಕ್ಕದೊಂದು ಆಶಾಭಾವ ಅವರಲ್ಲಿತ್ತು. ಆದರೆ ಅದೆಲ್ಲವನ್ನ ಮೀರಿ ಅವರನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಇವತ್ತು ಬೆಳಗ್ಗೆ ಅವರ ಪತಿಯನ್ನ ಶೋಧ ಕಾರ್ಯ ನಡೆಸ್ತಾ ಇದ್ದಂಥ ಸಂದರ್ಭದಲ್ಲಿ, ರಕ್ಷಣಾ ಕಾರ್ಯಾಚರಣೆ ನಡೆಸ್ತಾ ಇದ್ದಂಥ ಸಂದರ್ಭದಲ್ಲಿ ಹುಡುಕಲಾಯಿತು. ಅವ್ರು ಎಲ್ಲಿದ್ದಾರೆ ಅನ್ನುವಂಥ ಸ್ಥಳವನ್ನು ತಲುಪಲಾಯಿತು. ಆದರೆ ಅವರ ದೇಹವನ್ನು ಹೊರತಂದಂಥ ಸಂದರ್ಭದಲ್ಲೇ ಗೊತ್ತಾಗಿದ್ದು, ಅವರ ದೇಹ ಆಲ್ರೆಡಿ ಉಸಿರು ನಿಲ್ಲಿಸಿದೆ, ಜೀವ ಚೆಲ್ಲಿದೆ ಅನ್ನುವಂಥ ವಿಚಾರ ಗೊತ್ತಾಯಿತು. ಆ ಪತ್ನಿಗೆ ಅದೆಂಥ ನೋವು ಕಾಡಬಹುದು ಅನ್ನೋದನ್ನು ನಾನು ಮೊದಲೇ ಹೇಳಿದಾಗೆ ನಾವು ಊಹಿಸಿಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಧಾರವಾಡದ ನಿನ್ನೆ ಸಂಭವಿಸಿರುವಂಥ ಅನಾಹುತದಲ್ಲಿ ಹೀಗೆ ಒಬ್ಬೊಬ್ಬರದ್ದು ಒಂದೊಂದು ರೀತಿಯಾದಂಥ ಗೋಳಾಗಿದೆ. ಅದರಲ್ಲೂ ಜ್ಯೋತಿ ಅವರ ದುರಂತ ಅಥವಾ ಜ್ಯೋತಿ ಅವರ ಕುಟುಂಬದಲ್ಲಿ ಸಂಭವಿಸಿರುವಂಥ ದುರಂತ ಇದೆಯಲ್ಲ, ಬಹಳ ಬೇಸರ ತರುತ್ತೆ. ಇಂಥ ಘಟನೆಗೆ ಅಥವಾ ಈ ರೀತಿಯಾದಂಥ ಘಟನೆ ನಡೆಯೋದಕ್ಕೆ ಕಾರಣ ಆಗಿರುವಂಥದ್ದಕ್ಕೆ ಅಂದರೆ ಆ ಕಳಪೆ ಕಾಮಗಾರಿ, ಅಂಥ ಕಳಪೆ ಕಾಮಗಾರಿ ಜೊತೆಗೆ ಅಂಥ ಬೇಜವಾಬ್ದಾರಿತನವನ್ನು ಪ್ರದರ್ಶಿಸಿದಂಥ ಪ್ರತಿಯೊಬ್ಬರಿಗೂ ಕೂಡ ಕಠಿಣವಾದಂಥ ಶಿಕ್ಷೆ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಸಹಜವಾಗಿ ಎಲ್ಲರಲ್ಲೂ ಕೂಡ ಅನಿಸ್ತಾ ಇರುವಂಥ ಸಂದರ್ಭ ಇದು. ಅದರಲ್ಲೂ ಕೂಡ ಜ್ಯೋತಿ ಅಂಥ ಹಲವಾರು ಅಮಾಯಕರ ಕುಟುಂಬ ಇವತ್ತು ಬೀದಿಗೆ ಬರುವಂತಾಗಿದೆ. ಚಿಕ್ಕ ಆ ನಿರ್ಲಕ್ಷ್ಯತೆ. ಸದ್ಯ ಈಗ NDRF ತಂಡ ಸ್ಥಳಕ್ಕೆ ಬಂದಿದೆ. ಅವರು ಕೂಡ ಬಹಳ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತ್ವರಿತಗತಿಯಾಗಿ ತೊಡಗಿಸಿಕೊಂಡಿದ್ದಾರೆ. ತ್ವರಿತಗತಿಯಾಗಿ ರಕ್ಷಣಾ ಕಾರ್ಯಾಚರಣೆ ನಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಮಗೆ ಸಿಗಬಹುದಾದಂಥ ಚಿಕ್ಕ ಪುಟ್ಟ ಸುಳಿವುಗಳನ್ನು ಕೂಡ ಆಧರಿಸಿ ಆ ಅವಶೇಷಗಳನ್ನು ತೆರವು ಮಾಡುತ್ತಾ ಅವುಗಳ ಒಳಗೆ ನುಗ್ಗಿ ಒಳಗಿರುವಂಥ ದೇಹಗಳನ್ನು ಹೊರತರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂತಹದ್ರಲ್ಲಿ ಕೆಲವರು ಇನ್ನೂ ಕೂಡ ಉಸಿರಾಡ್ತಾ ಇದ್ದು ಚಟುವಟಿಕೆಯಲ್ಲಿರೋದು ನಮಗೆ ಗೊತ್ತಾಗ್ತಾ ಇದ್ರೆ, ಇನ್ನೂ ಕೆಲವರು ಉಸಿರು ಚೆಲ್ಲಿಬಿಟ್ಟಿದ್ದಾರೆ. ಅದರಲ್ಲಿ ಆಶಿತ್ ಹಿರೇಮಠ್ ಕೂಡ ಒಬ್ಬರು.